ನಾನು ಸಚಿನ್ ಅಂತ. ಎಲ್ಲರಿಗೂ ಗೊತ್ತಿಲ್ಲ ಇಲ್ವೋ, ನಾನು ಫಸ್ಟ್ ಒಂದು ಇಂಟ್ರಡಕ್ಷನ್ ಮಾಡ್ತೀನಿ. ಇಲ್ಲಿ ಯಾಕೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ನೀವೆಲ್ಲ ಅನ್ಕೊಳ್ಬೋದು. ಲೈಫ್ ಲೆವೆಲರ್ ಅಂತ ಒಂದು ಆ್ಯಪ್ ಮಾಡಿದ್ದೀನಿ ನಾನು. ಏನು ಲೈಫ್ ಲೆವೆಲರ್? ಲೈಫ್ ಲೆವೆಲರ್ ಅಂದರೆ ಟೋಟಲ್ ಈ ವರ್ಲ್ಡಲ್ಲಿ ಎಷ್ಟೋ ಕೆಮಿಕಲ್ಸ್ಗಳಿವೆ. ಅದು ನಾರ್ಮಲ್ ಕೆಮಿಕಲ್ಸ್ ಮತ್ತು ಫುಡ್ಗೆ ಯೂಸ್ ಮಾಡೋ ಕೆಮಿಕಲ್ಸ್ ಇರುತ್ತೆ. ಫುಡ್ಗೆ ಯೂಸ್ ಮಾಡೋದಂದ್ರೆ ನಾನು ಎಲ್ಲ ತಿನ್ನೋ ಮತ್ತು ಲೈಕ್ ಬಿರಿಯಾನಿ ಅದಕ್ಕೆಲ್ಲ ನಾನು ಹೇಳ್ತಾ ಇಲ್ಲ. ನೀವು ಯೂಸ್ ಮಾಡೋ ಪ್ರೊಸೆಸ್ಡ್ ಫುಡ್ಸ್ ಅಂದರೆ ಬಿಸ್ಕೆಟ್ಸ್, ಚಾಕ್ಲೇಟ್ಸ್ ಎಲ್ಲ, ಅದರಲ್ಲೂ ಕೆಮಿಕಲ್ಸ್ ಹಾಕ್ತಾರೆ. ಯಾಕೆ ಹಾಕ್ಬೋದು ಕೆಮಿಕಲ್ಸ್ನ ಹಾಕೋದು? ಅದು ಲಾಂಗ್ ಟರ್ಮಲ್ಲಿ ಅಂದರೆ ಜಾಸ್ತಿ ಹೊತ್ತು ಅದು ಏನು ಹಾಳಾಗಬಾರ್ದು ಅಂತ ಅನ್ಕೊಳ್ಬೋದು. ಯಾಕೆ ಬಿಡಿ ಕೆಮಿಕಲ್ಸ್ ಹಾಕ್ತಾರೆ, ನಮಗೆ ಒಳ್ಳೇದಲ್ವಾ, ಅದು ಹಾಳಾಗಲ್ಲ, ತಿನ್ಬೋದು ನಾವು. ಆದರೆ ಆ ಕೆಮಿಕಲ್ಸ್ನಿಂದ ನಿಮ್ಮ ಬಾಡಿ ಮೇಲೆ ಎಷ್ಟೋ ಎಫೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬನು ದಿಸಕ್ಕೆ 2 ಲೀಟರ್ ಕೋಲಾ ಕುಡಿತಾನೆ, ಕೋಕೋ ಕೋಲಾ. ಅದರಿಂದ ಅವನಿಗೆ ಕಿಡ್ನಿ ಸ್ಟೋನ್ಸ್ ಅಲ್ಲಿ ಇಷ್ಟು ದೊಡ್ಡ ದೊಡ್ಡ ಸ್ಟೋನ್ಸ್ ಬಂದಿದೆ. ಯಾಕೆ ಗೊತ್ತಾ? ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಅದರಲ್ಲಿ. ಸೊ ನಾನೇನು ಹೇಳ್ತಾ ಇದ್ದೀನಿ, ನಾನೇನು ದೊಡ್ಡ ಒಂದು ವ್ಯಕ್ತಿ ಬಂದ್ಬಿಟ್ಟು ನಾನು ಒಂದು ಏನೋ ಅದಕ್ಕೆ ಇದು ವ್ಯಾಕ್ಸಿನ್ ಅದೇನು ಕ್ರಿಯೇಟ್ ಮಾಡಿಲ್ಲ. ಲೈಫ್ ಲೆವೆಲರ್ ಈ ಆ್ಯಪ್ ಏನು ಮಾಡುತ್ತೆ, ನೀವು ತಿನ್ನೋ ಫುಡ್ನ ಸ್ಕ್ಯಾನ್ ಮಾಡಿದ್ರೆ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ನ, ಪ್ರಿಸರ್ವೇಟಿವ್ಸ್ನ ಡಿಟೆಕ್ಟ್ ಮಾಡುತ್ತೆ. ಪ್ರಿಸರ್ವೇಟಿವ್ಸ್ನ ಡಿಟೆಕ್ಟ್ ಮಾಡಿ ನಮ್ಮ ಡೇಟಾ ಬೇಸ್, ಅಂದರೆ ನಮ್ಮದು ಎಷ್ಟೋ ಕೆಮಿಕಲ್ಸ್ಗಳಿರೋ ಡೇಟಾ ಬೇಸ್ ಇದೆ, ಒಂಥರ ಡೇಟಾ ಎಷ್ಟೋ ಇದೆ ನಮ್ಮ ಹತ್ರ ಸೋರ್ಸಸ್ನಿಂದ, ಅಂದರೆ ದೊಡ್ಡ ದೊಡ್ಡ ಸೋರ್ಸಸ್ನಿಂದ ನಾವು ರೆಫರ್ ಮಾಡ್ಕೊಂಡು ನಾವು ಅದನ್ನ ಕ್ರಿಯೇಟ್ ಮಾಡಿದ್ದೀವಿ. 400 ಪ್ರಿಸರ್ವೇಟಿವ್ಸ್ ಡೇಟಾ ಇದೆ ನಮ್ಮ ಹತ್ರ. ಆ ಡೇಟಾ ಬೇಸಲ್ಲಿ ಚೆಕ್ ಮಾಡ್ಕೊಂಡು ಈ ಪ್ರಿಸರ್ವೇಟಿವ್ಸ್ನ ಲೈಫ್ ಸ್ಪ್ಯಾನ್ ಇಂಪ್ಯಾಕ್ಟ್, ಅಂದರೆ ನಿಮ್ಮ ಆಯುಷ್ಯ ಎಷ್ಟು ಕಮ್ಮಿ ಆಗುತ್ತೆ. ಒಂದು ಬಿಸ್ಕೆಟ್ ತಿಂದರೆ, ಫಾರ್ ಎಕ್ಸಾಂಪಲ್, ನಾನು ಆ ಬಿಸ್ಕೆಟ್ನ ಟಾರ್ಗೆಟ್ ಮಾಡ್ತಾ ಇಲ್ಲ, ಆ ಬಿಸ್ಕೆಟಲ್ಲಿ ಯೂಸ್ ಮಾಡೋ ಕೆಮಿಕಲ್ಸ್ನ ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಒಂದು ಬಿಸ್ಕೆಟ್ ತಿಂದರೆ ಒಂದು 10 ನಿಮಿಷ ನಿಮ್ಮ ಲೈಫ್ ಸ್ಪ್ಯಾನ್ ಲಾಸ್ಟ್ ಹೋಗುತ್ತೆ ಅಂದರೆ ಅದು ಅದೇ ಕೆಮಿಕಲ್ಸ್ನಿಂದ ಚೆಕ್ ಮಾಡಿ ಮೈನಸ್ ಮಾಡ್ಕೊಳುತ್ತೆ. ಹೆಂಗೆ ಮೈನಸ್ ಮಾಡುತ್ತೆ? ನೀವು ಆ್ಯಪ್ ಓಪನ್ ಮಾಡಿದಾಗ ಫಸ್ಟ್ ಲಾಗಿನ್ ಸ್ಕ್ರೀನ್ ಬರುತ್ತೆ. ಲಾಗಿನ್ ಸ್ಕ್ರೀನ್ ಅಂದರೆ ನಿಮ್ಮ ಜಿಮೇಲ್ ಏನೋ ಒಂದು ಅದನ್ನ ಕೊಟ್ಬಿಟ್ಟು ಲಾಗಿನ್ ಅಂತ ಹೊಡೆದ್ರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ. ಆಮೇಲೆ ಅಕ್ಸೆಪ್ಟ್ ಹೊಡೆದು ಕಂಟಿನ್ಯೂ ಹೊಡಿಯೋದು. ನೆಕ್ಸ್ಟ್ ಬರ್ಡೇ ಸ್ಕ್ರೀನ್ ಅಂತ ಬರುತ್ತೆ. ಅಂದರೆ ನೀವು ಬರ್ಡೇ ಇನ್ಪುಟ್ ಮಾಡಬೇಕು, ಅಂದರೆ ನೀವು ಯಾವಾಗ ಹುಟ್ಟಿದ್ದು ಅಂತ. ಫಾರ್ ಎಕ್ಸಾಂಪಲ್, ಒಬ್ಬನು 20 ವರ್ಷ ಅನ್ಕೊಳ್ಳಿ, ಇವಾಗ ಅವನು ಅದ್ರ ಪ್ರಕಾರ ಅವ್ನು ಬರ್ಡೇ ಕೊಟ್ಟವಳೆ. ಇನ್ನು ಎಷ್ಟು ಮಿಕ್ಕಿದೆ? ಒಂದು 80 ವರ್ಷ ಮಿಕ್ಕಿದೆ. 100 ವರ್ಷ ಅಂತ ತಗೊಳ್ತೀನಿ ನಾನು ಬೆಂಚ್ ಮಾರ್ಕ್ನ. 80 ವರ್ಷನ ನಾವು ಮಿನಿಟ್ಸಿಗೆ ಕನ್ವರ್ಟ್ ಮಾಡ್ತೀವಿ. ಮಿನಿಟ್ಸ್ ಹೆಂಗೆ ಕನ್ವರ್ಟ್ ಮಾಡ್ತೀವಿ ಅಂದರೆ ನಮ್ಮ ಆ್ಯಪ್ ಆಲ್ಗೋರಿದಮ್ ಯೂಸ್ ಮಾಡುತ್ತೆ. ಸೊ ಇಟ್ ಕನ್ವರ್ಟ್ಸ್ ಅಂದರೆ ಕನ್ವರ್ಟ್ ಮಾಡುತ್ತೆ, ನಿಮಿಷಕ್ಕೆ ಕನ್ವರ್ಟ್ ಮಾಡುತ್ತೆ. ಆ ನಿಮಿಷನ ನಾವು ಹೋಮ್ ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಹೋಮ್ ಸ್ಕ್ರೀನ್ ಅಂದರೆ ಲೈಕ್ ಅದು ಮೇನ್ ಸ್ಕ್ರೀನು. ಅದರಲ್ಲಿ ಡಿಸ್ಪ್ಲೇ ಮಾಡಿದಾಗ ನೀವು ಏನಾರ ಫುಡ್ ಸ್ಕ್ಯಾನ್ ಮಾಡಿದ್ರೆ, ನೀವು ಆ ಫುಡ್ನ ತಿಂತೀರಾ ಅಂತ ಇದ್ರೆ, ಅದರಿಂದ ಲೈಫ್ ಸ್ಪ್ಯಾನ್ ಇಂಪ್ಯಾಕ್ಟ್ ಗೊತ್ತಿ ನೀವು ತಿಂತೀರಾ ಅಂತ ಇದ್ರೆ, ಅದು ನಿಮ್ಮ ಆ ಹೋಮ್ ಸ್ಕ್ರೀನಲ್ಲಿ ಇರೋ ಟೈಮ್ನಿಂದ ಮೈನಸ್ ಮಾಡುತ್ತೆ. ಓಕೆ, ಮೈನಸ್ ಆಯಿತು, ಆಯುಷು ವಾಪಸ್ ತಗೊಳಕ್ಕಾಗಲ್ವಾಪ್ಪ, ಏನು ಹೇಳಪ್ಪ ಅಂದರೆ ನಾವು ರಿಕವರಿ ಮೆಥಡ್ಸ್ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಕೊಡ್ತೀವಿ. ಅಂದರೆ ಒಂದು ಪ್ರಿಸರ್ವೇಟಿವ್ಗೆ ನಾವು 5 ರಿಕವರಿ ಮೆಥಡ್ಸ್ ಕೊಡ್ತೀವಿ. 5 ರಿಕವರಿ ಮೆಥಡ್ಸ್ನ ನೀವು ಲೈಕ್ ಫಾಲೋ ಮಾಡ್ತೀರಾ ಅಂದರೆ ಆ ಲೈಫ್ ಸ್ಪ್ಯಾನ್ನ ನೀವು ವಾಪಸ್ ಗೇನ್ ಮಾಡ್ಕೊಳ್ಬೋದು. ಇದು ಇನ್ನು ಎಮ್ ವಿ ಪಿ ಅಂದರೆ ಇನ್ನು ಸ್ಟಾರ್ಟಿಂಗ್ ಆ್ಯಪ್. ನಾವು ಆಲ್ರೆಡಿ 400 ಪ್ರಿಸರ್ವೇಟಿವ್ಸ್ನ ಇಟ್ಕೊಂಡಿದ್ದೀವಿ. ಇದು ದೊಡ್ಡ ವಿಷಯನ ಇಲ್ಲ, ನಂಗೆ ಗೊತ್ತಿಲ್ಲ, ಸ್ವಲ್ಪ ಯೂಸ್ ಮಾಡ್ತೀವಿ. ಡ್ಯಾಮೇಜ್ ಆಗಾದ್ಮೇಲೆ ಅದನ್ನು ನಾವು ಸೊಲ್ಯೂಷನ್ ಹುಡ್ಕೋದು ವೇಸ್ಟ್, ಏನು ಯೂಸ್ ಇಲ್ಲ. ಅದೇ ಡ್ಯಾಮೇಜ್ ಆಗದೆ ಇರೋ ಥರ ನೋಡಿಕೊಂಡ್ರೆ ಸಾಕು, ಅದು ನನ್ನ ಗೋಲ್. ಥ್ಯಾಂಕ್ ಯು ಫಾರ್ ನೋಡೋಕ್ಕೆ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಲಿಂಕ್ ಇರುತ್ತೆ. ಆ ಆ್ಯಪ್ನ ಲಿಂಕ್ ಕ್ಲಿಕ್ ಮಾಡಿದ್ರೆ ಆ್ಯಪ್ಗೆ ಹೋಗುತ್ತೆ. 2 ಇದೆ. ಒಂದು ಎ ಪಿ ಕೆ ಅಂದರೆ ನೀವು ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಇನ್ನೊಂದು ವೆಬ್ ಅಂದರೆ ನೀವು ಕ್ರೋಮ್ಗೆ ಹೋಗಿ ಆ ಲಿಂಕ್ನ ಹೊಡಿದ್ರೆ ಅವಾಗ ನೀವು ಲಾಗಿನ್ ಆ್ಯಪ್ ಅಲ್ಲೂ ಯೂಸ್ ಮಾಡ್ಬೋದು, ಇಲ್ಲ ಎಲ್ಲಿ ಯೂಸ್ ಮಾಡ್ಬೋದು. ನಾನು ಎಲ್ಲರಿಗೂ ಹೇಳೋದು ಏನಂದರೆ APK ನಿಂದ ಡೌನ್ಲೋಡ್ ಮಾಡೋಕ್ಕೆ ನೋಡಿ, ಯಾಕಂದರೆ ನೀವು ಅದನ್ನ ಆ್ಯಪ್ ಇನ್ನ ಕನ್ವೀನಿಯೆಂಟ್ ಆಗಿ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ಸೀಯಿಂಗ್ ದಿಸ್ ವಿಡಿಯೋ.